ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 24/5/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆತ್ಮ ಅಭಿಮಾನಿಯಾದಂತಹ ಪರಮಾತ್ಮ ತಂದೆ ನಿಮಗೆ ಆತ್ಮ ಅಭಿಮಾನಿ ಭವ ಅನ್ನುವ ಪಾಠವನ್ನು ಕಲಿಸುತ್ತಾರೆ. ದೇಹಾಭಿಮಾನವನ್ನು ತ್ಯಾಗ ಮಾಡುವುದೇ ನಿಮ್ಮ ಪುರುಷಾರ್ಥ ಆಗಿದೆ. ಇಂದಿನ ಪ್ರಶ್ನೆ ಆಗಿದೆ, ದೇಹಾಭಿಮಾನಕ್ಕೆ ವಶ ಆದಾಗ ಮೊದಲನೇದಾಗಿ ಯಾವ ಕಾಯಿಲೆ ಉತ್ಪನ್ನ ಆಗುತ್ತದೆ? ಉತ್ತರ, ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಕಾಯಿಲೆ ಉತ್ಪನ್ನ ಆಗುತ್ತದೆ. ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಕಾಯಿಲೆ ನಿಮ್ಮನ್ನು ವಿಕಾರಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ. ಈ ಶರೀರದ ಬಗ್ಗೆ ನಿಮಗೆ ಆಸಕ್ತಿ ಇರಬಾರದು. ದೇಹದ ಬಗ್ಗೆ ಇರುವ ಆಸಕ್ತಿಯನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಪಾವನ ಆಗುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಜೀವನ ಬಂಧನದಿಂದ ಮುಕ್ತಾಗಿ ಜೀವನ್ ಮುಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಯುಕ್ತಿಯನ್ನು ತಿಳಿಸುತ್ತಾರೆ. ಇದೇ ಶಿಕ್ಷಣ ಆಗಿದೆ. ಓಂ ಶಾಂತಿ. ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ, ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ ಅಥವಾ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ. ಆತ್ಮ ಅಭಿಮಾನಿಯಾಗಿ ನೀವೀಗ ಯಾರನ್ನು ನೆನಪು ಮಾಡಬೇಕು? ಆತ್ಮ ಅಭಿಮಾನಿಯಾಗಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಒಬ್ಬ ತಂದೆಯನ್ನು ಬಿಟ್ಟು ನೀವು ಬೇರೆ ಯಾರನ್ನೂ ನೆನಪು ಮಾಡಬಾರದು. ಬೇಹದ್ದಿನ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಅಂದ ಮೇಲೆ ನಾವು ಆ ಬೇಹದ್ದಿನ ತಂದೆಯನ್ನೇ ನೆನಪು ಮಾಡಬೇಕು. ಬೇಹದ್ದಿನ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಆತ್ಮ ಅಭಿಮಾನಿ ಭವ ಅಥವಾ ದೇಹಿ ಅಭಿಮಾನಿ ಭವ ಎಂದು. ದೇಹಾಭಿಮಾನವನ್ನು ನೀವೀಗ ತ್ಯಾಗ ಮಾಡುತ್ತಾ ಹೋಗಬೇಕು. ಅರ್ಧ ಕಲ್ಪದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ. ಪುನಃ ಅರ್ಧ ಕಲ್ಪ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುತ್ತೀರಾ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನೀವು ಆತ್ಮ ಅಭಿಮಾನಿಗಳಾಗಿದ್ದೀರಿ. ದೇವತೆಗಳಿಗೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಜ್ಞಾನ ಗೊತ್ತಿರುತ್ತದೆ. ಯಾವಾಗ ದೇವತೆಗಳ ಶರೀರ ವೃದ್ಧ ಶರೀರ ಆಗುತ್ತದೆಯೋ ಆಗ ದೇವತೆಗಳು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಆ ಶರೀರವನ್ನು ತ್ಯಾಗ ಮಾಡುತ್ತಾರೆ. ಅಂದರೆ ಶರೀರವನ್ನು ಚೇಂಜ್ ಮಾಡುತ್ತಾರೆ. ಹೇಗೆ ಸರ್ಪ ಪೊರೆಯನ್ನು ಚೇಂಜ್ ಮಾಡುತ್ತದೆಯೋ ಆ ರೀತಿ ದೇವತೆಗಳು ಶರೀರವನ್ನು ಚೇಂಜ್ ಮಾಡುತ್ತಾರೆ. ನೀವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಆದ್ದರಿಂದ ನೀವೀಗ ಆತ್ಮ ಅಭಿಮಾನಿ ಆಗಬೇಕು. ಯಾರು ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ? ಪರಮಾತ್ಮ ತಂದೆ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸದಾ ಆತ್ಮ ಅಭಿಮಾನಿಯಾಗಿದ್ದಾರೆ. ಪರಮಾತ್ಮ ತಂದೆ ಎಂದು ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲ. ಬಲೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಒಮ್ಮೆ ಈ ಸೃಷ್ಟಿಗೆ ಬಂದರೂ ಕೂಡ ಪರಮಾತ್ಮ ತಂದೆ ದೇಹಾಭಿಮಾನಕ್ಕೆ ವಶ ಆಗುವುದಿಲ್ಲ. ಏಕೆಂದರೆ ಪರಮಾತ್ಮ ತಂದೆ ಬೇರೆಯವರ ಶರೀರವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಈ ಶರೀರದ ಬಗ್ಗೆ ಆಸಕ್ತಿ ಇರಲು ಸಾಧ್ಯ ಇಲ್ಲ. ಲೋನಾಗಿ ತೆಗೆದುಕೊಂಡಿರುವ ವಸ್ತುವಿನ ಬಗ್ಗೆ ಆಸಕ್ತಿ ಇರುವುದಿಲ್ಲ. ನಿಮಗೆ ಗೊತ್ತಿದೆ ನಾವೀಗ ಈ ಶರೀರವನ್ನು ತ್ಯಾಗ ಮಾಡಬೇಕು ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದು ಮಕ್ಕಳಾದ ನಿಮ್ಮನ್ನು ಪಾವನ ಮಾಡುತ್ತೇನೆ. ನೀವೇ ಸತೋ ಪ್ರಧಾನ ಆಗಿದ್ದೀರಿ, ಪುನಃ ನೀವೇ ತಮೋ ಪ್ರಧಾನ ಆಗಿದ್ದೀರಾ. ಈಗ ಪುನಃ ಪಾವನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಗೆ ನಾವು ಯೋಗವನ್ನು ಜೋಡಣೆ ಮಾಡಬೇಕು. ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ತಮ್ಮ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವುದನ್ನು ಮಕ್ಕಳಿಗೆ ಕಲಿಸುತ್ತಾರೆ. ಯೋಗ ಅನ್ನುವ ಶಬ್ದವನ್ನು ನೀವೀಗ ಹೇಳಬಾರದು, ನೆನಪು ಅನ್ನುವ ಶಬ್ದವನ್ನು ಹೇಳಬೇಕು. ಯೋಗ ಅನ್ನುವ ಶಬ್ದವನ್ನು ಹೇಳುವ ಬದಲು ನೆನಪು ಅನ್ನುವ ಶಬ್ದವನ್ನು ಹೇಳಿದರೆ ಅದು ಸರಿಯಾದ ಶಬ್ದ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸುತ್ತಾರೆ. ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಮಕ್ಕಳಾದ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ. ಈಗ ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ದೇಹಾಭಿಮಾನಕ್ಕೆ ವಶ ಆದಾಗ ನಾವು ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ದೇಹಾಭಿಮಾನಕ್ಕೆ ವಶ ಆದಾಗ ನಾವು ವಿಕಾರಿಗಳಾಗುತ್ತೇವೆ. ಇಲ್ಲದಿದ್ದರೆ ಎಲ್ಲಾ ಆತ್ಮರು ನಿರ್ವಿಕಾರಿಗಳಾಗಿದ್ದರು. ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಎಲ್ಲರೂ ವಿಕಾರಿಗಳಾಗಿ ಬಿಡುತ್ತಾರೆ. ಜ್ಞಾನ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ, ಭಕ್ತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ದ್ವಾಪರ ಯುಗದಿಂದ ಭಕ್ತಿ ಪ್ರಾರಂಭ ಆಗುತ್ತದೆ. ದ್ವಾಪರ ಯುಗದಲ್ಲಿ ಪಂಚವಿಕಾರ ಅನ್ನುವ ರಾವಣನ ಸ್ಥಾಪನೆ ಆಗುತ್ತದೆ. ಆಗ ಭಕ್ತಿ ಪ್ರಾರಂಭ ಆಗುತ್ತದೆ. ಭಾರತದಲ್ಲೇ ರಾಮರಾಜ್ಯ ಇತ್ತು, ಭಾರತದಲ್ಲೇ ರಾವಣ ರಾಜ್ಯ ಇರುತ್ತದೆ.
ಭಾರತದಲ್ಲೇ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಅನ್ನುವ ಶಬ್ದವನ್ನು ಹೇಳಲಾಗುತ್ತದೆ. ಆದರೆ ಎಷ್ಟು ಸಮಯ ರಾಮರಾಜ್ಯ ಇರುತ್ತದೆ, ಎಷ್ಟು ಸಮಯ ರಾವಣ ರಾಜ್ಯ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಬುದ್ಧಿಯವರಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಎಲ್ಲರೂ ಭ್ರಷ್ಟಾಚಾರದಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಆದ್ದರಿಂದ ಈ ಕಲಿಯುಗಕ್ಕೆ ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತಿಗೂ ಮತ್ತು ಹಳೆಯ ಜಗತ್ತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಹೊಸ ಜಗತ್ತಿನಲ್ಲಿ ಕೇವಲ ಭಾರತ ಮಾತ್ರ ಇತ್ತು. ಭಾರತ ದೇಶ ಎಷ್ಟು ಪವಿತ್ರ ದೇಶ ಆಗುತ್ತದೆಯೋ ಅಷ್ಟು ಬೇರೆ ಯಾವ ದೇಶವೂ ಪವಿತ್ರ ದೇಶ ಆಗಲು ಸಾಧ್ಯ ಇಲ್ಲ. ಪುನಃ ಭಾರತ ದೇಶ ಎಷ್ಟು ಅಪವಿತ್ರ ದೇಶ ಆಗುತ್ತದೆಯೋ ಅಷ್ಟು ಬೇರೆ ಯಾವ ದೇಶವೂ ಅಪವಿತ್ರ ಆಗಲು ಸಾಧ್ಯ ಇಲ್ಲ. ಯಾರು ಪವಿತ್ರರಾಗಿರುತ್ತಾರೋ ಅವರೇ ಪುನಃ ಅಪವಿತ್ರರಾಗುತ್ತಾರೆ, ಪುನಃ ಅವರೇ ಪವಿತ್ರರಾಗುತ್ತಾರೆ. ನಿಮಗೆ ಗೊತ್ತಿದೆ, ದೇವಿ ದೇವತೆಗಳು ಪವಿತ್ರರಾಗಿದ್ದರು. ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಅವರೇ ಅಪವಿತ್ರ ಆಗಿದ್ದಾರೆ. ದೇವತೆಗಳೇ ಎಲ್ಲರಿಗಿಂತ ಹೆಚ್ಚು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಅದರಲ್ಲೂ ಬ್ರಹ್ಮ ತಂದೆಯ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಮೊದಲನೇ ನಂಬರ್ನಲ್ಲಿ ಜನ್ಮವನ್ನು ಪಡೆದುಕೊಳ್ಳುವಂತಹ ಬ್ರಹ್ಮ ತಂದೆ ಯಾವಾಗ 84 ಜನ್ಮದ ಚಕ್ರದಲ್ಲಿ ಬಂದು ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ತ್ರಿಮೂರ್ತಿಗಳ ಚಿತ್ರದಲ್ಲಿ ಬ್ರಹ್ಮ, ವಿಷ್ಣು, ಶಂಕರರ ಚಿತ್ರ ಇದೆ. ಆದರೆ ಯಾರಿಗೂ ಕೂಡ ಬ್ರಹ್ಮ, ವಿಷ್ಣು, ಶಂಕರರ ಬಗ್ಗೆ ಗೊತ್ತಿಲ್ಲ. ಏಕೆಂದರೆ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಯಾರ ಜೀವನದ ಕಥೆಯು ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ, ಆದರೆ ಅದೆಲ್ಲ ಅಂಧಶ್ರದ್ಧೆ ಆಗಿದೆ. ಭಕ್ತಿ ಮಾರ್ಗಕ್ಕೆ ಬ್ರಾಹ್ಮಣರ ರಾತ್ರಿ ಎಂದು ಕರೆಯಲಾಗುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಬ್ರಾಹ್ಮಣರ ಹಗಲು ಎಂದು ಕರೆಯಲಾಗುತ್ತದೆ. ಈಗ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮನ ಮಕ್ಕಳು ಇಲ್ಲಿ ಇರಲೇಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಯಾರು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದಾರೋ ಅವರೇ ದೇವತಾ ಕುಲದಲ್ಲಿ ಬರುತ್ತಾರೆ. ಬ್ರಾಹ್ಮಣರ ಕುಲ ಎಂದು ಕರೆಯಲಾಗುತ್ತದೆ, ಬ್ರಾಹ್ಮಣರ ಮನೆತನ ಎಂದು ಕರೆಯುವುದಿಲ್ಲ. ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ಜುಟ್ಟು ನೋಡಲು ಎಲ್ಲರಿಗೂ ಕಾಣಿಸುತ್ತದೆ. ಬ್ರಾಹ್ಮಣರಿಗಿಂತ ಶ್ರೇಷ್ಠ ಅಂದರೆ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಂಪಿತ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ಪರಮಾತ್ಮ ಶಿವ ತಂದೆಗೆ ಒಂದೇ ಹೆಸರಿದೆ, ಆದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಶಿವ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ವೈಭವ ಇರುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ, ಎಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಯಜ್ಞ, ತಪ, ದಾನ, ಪುಣ್ಯ ಮುಂತಾದದ್ದನ್ನು ಮಾಡುತ್ತಾರೆ. ಎಲ್ಲರೂ ಹೇಳುತ್ತಾರೆ, ಭಕ್ತಿಯ ಮೂಲಕ ಭಗವಂತ ತಂದೆ ಸಿಗುತ್ತಾರೆ ಎಂದು. ನಾವು ಭಕ್ತಿಯನ್ನು ಮಾಡಿದರೆ ನಮಗೆ ಭಗವಂತ ತಂದೆ ಸಿಗುತ್ತಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಯಾರಿಗೆ ಸಿಗುತ್ತಾರೆ? ಯಾರು ಮೊದಲು ಈ ಸೃಷ್ಟಿಗೆ ಬರುತ್ತಾರೋ ಅವರೇ ಮೊಟ್ಟ ಮೊದಲು ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಯಾರು ಬ್ರಾಹ್ಮಣರಿಂದ ದೇವತೆ ಆಗುತ್ತಾರೋ ಅವರೇ ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಆಗುತ್ತಾರೆ. ದೇವತೆಗಳು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದರು. 16 ಕಲಾ ಸಂಪೂರ್ಣರಾಗಿದ್ದರು. ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಸತ್ಯುಗದಲ್ಲಿ ಇತ್ತು. ಭಾರತದಲ್ಲಿ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಸತ್ಯಯುಗದಲ್ಲಿ ಅಪಾರ ಧನ ಸಂಪತ್ತಿತ್ತು. ಪರಮಾತ್ಮ ತಂದೆ ಮಕ್ಕಳಿಗೆ ನೆನಪು ಮಾಡಿಸುತ್ತಾರೆ, ಮೊಟ್ಟ ಮೊದಲು ನೀವೇ ದೇವಿ ದೇವತಾ ಧರ್ಮದ ಆತ್ಮರಾಗುತ್ತೀರಾ. ನಂತರ ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ, ಕೇವಲ 84 ಜನ್ಮ ಎಂದು ಕರೆಯಲಾಗುತ್ತದೆ. ಜಗತ್ತಿನ ಜನ ಪುನಃ 84 ಲಕ್ಷ ಜನ್ಮ ಎಂದು ಹೇಳುತ್ತಾರೆ. ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ತೋರಿಸಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು 5000 ವರ್ಷದ ನಾಟಕ ಆಗಿದೆ. ಇದು ಜ್ಞಾನ ಆಗಿದೆ. ಜ್ಞಾನದ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ. ಒಬ್ಬ ಶಿವ ತಂದೆಗೆ ಜ್ಞಾನದ ಸಾಗರ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಲೌಕಿಕ ಜಗತ್ತಿನಲ್ಲಿ ಹದ್ದಿನ ತಂದೆ ಇದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ. ಹದ್ದಿನ ತಂದೆ ಇದ್ದರೂ ಕೂಡ ಬೇಹದ್ದಿನ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಯಾವಾಗ ಎಲ್ಲರೂ ದುಃಖಿಗಳಾಗುತ್ತಾರೋ, ದುಃಖಿಗಳಾದಾಗ ಹದ್ದಿನ ತಂದೆ ಇದ್ದರೂ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ. ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಸಂಪೂರ್ಣ ಜಗತ್ತೇ ಹಳೆಯ ಜಗತ್ತಾಗುತ್ತದೆ, ತಮೋ ಪ್ರಧಾನ ಜಗತ್ತಾಗುತ್ತದೆ. ಯಾವಾಗ ಜಗತ್ತು ಹಳೆಯ ಜಗತ್ತಾಗುತ್ತದೆಯೋ ಆಗ ಪುನಃ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಸೆಕೆಂಡ್ ನಲ್ಲಿ ನಮಗೆ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಯಾರ ಮೂಲಕ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ?
ಬೇಹದ್ದಿನ ತಂದೆಯ ಮೂಲಕ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಈ ಸಮಯದಲ್ಲಿ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ, ಎಲ್ಲರೂ ಪತಿತರಾಗಿದ್ದಾರೆ. ಪುನಃ ಎಲ್ಲರೂ ಪಾವನ ಆಗಬೇಕು. ಇದು 1 ಸೆಕೆಂಡ್ನ ಮಾತಾಗಿದೆ. ಈ ಜ್ಞಾನ 1 ಸೆಕೆಂಡ್ನ ಜ್ಞಾನ ಆಗಿದೆ. ಏಕೆಂದರೆ ನೀವು ಬಹಳಷ್ಟು ಶಿಕ್ಷಣವನ್ನು ಕಲಿಯುತ್ತೀರಾ. ಲೌಕಿಕ ಜಗತ್ತಿನಲ್ಲಿ ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ. ಆದರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಸ್ವಯಂವನ್ನು ಆತ್ಮ ಅನ್ನುವುದನ್ನು ಮರೆತು ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ, ನಾನು ಇಂತಹ ಮಂತ್ರಿಯಾಗಿದ್ದೇನೆ, ನಾನು ಇಂತಹ ಉದ್ಯೋಗವನ್ನು ಮಾಡುತ್ತಿದ್ದೇನೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ನಾನು ಆತ್ಮ ಆಗಿದ್ದೇನೆ. ಆತ್ಮ ಪುರುಷರ ತನುವಿನ ಮೂಲಕ ಅಥವಾ ಸ್ತ್ರೀಯ ತನುವಿನ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಇಲ್ಲದಿದ್ದರೆ ಆತ್ಮವೇ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವುದು ಎಲ್ಲರಿಗೂ ಗೊತ್ತಿರಬೇಕಿತ್ತು. ಶಿಕ್ಷಣವನ್ನು ಕಲಿತು ಕೆಲವರು ಒಂದು ಪ್ರಕಾರದ ಪದವಿಯನ್ನು ಪಡೆದುಕೊಂಡರೆ ಇನ್ನು ಕೆಲವರು ಇನ್ನೊಂದು ಪ್ರಕಾರದ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಈ ಹಳೆಯ ಜಗತ್ತು ಪರಿವರ್ತನೆಯಾಗಿ ಹೊಸ ಜಗತ್ತು ನಿರ್ಮಾಣ ಆಗುತ್ತಾ ಇದೆ. ಪ್ರಪಂಚದ ಇತಿಹಾಸ ಭೂಗೋಳ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ. ಹೊಸ ಜಗತ್ತು ಸತೋ ಪ್ರಧಾನ ಜಗತ್ತಾಗಿದೆ. ಮನೆ ಮೊದಲು ಹೊಸದಾಗಿರುತ್ತದೆ. ಹೊಸ ಮನೆಗೆ ಸತೋ ಪ್ರಧಾನ ಮನೆ ಎಂದು ಕರೆಯಲಾಗುತ್ತದೆ. ನಂತರ ಅದೇ ಮನೆ ಹಳೆಯ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿರುವ ತಮೋ ಪ್ರಧಾನ ಮನೆ ಆಗುತ್ತದೆ. ಈ ಬೇಹದ್ದಿನ ನಾಟಕದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು, ಅಥವಾ ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಇದೇ ಶಿಕ್ಷಣ ಆಗಿದೆ. ಇದು ಭಕ್ತಿ ಅಲ್ಲ. ಭಕ್ತಿಗೆ ಶಿಕ್ಷಣ ಎಂದು ಕರೆಯುವುದಿಲ್ಲ. ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಗುರಿ ಉದ್ದೇಶ ಇರುವುದಿಲ್ಲ. ಅನೇಕ ಜನ್ಮದಿಂದ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ವೇದಶಾಸ್ತ್ರವನ್ನು ಓದುತ್ತಾ ಬಂದಿದ್ದೀರಾ. ಇಲ್ಲಿ ಜಗತ್ತು ಪರಿವರ್ತನೆ ಆಗಬೇಕಾಗಿದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಭಕ್ತಿ ದ್ವಾಪರ ಯುಗದಿಂದ ಪ್ರಾರಂಭ ಆಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ, ಅಥವಾ ಈ ಜ್ಞಾನಕ್ಕೆ ಆತ್ಮಿಕ ನಾಲೆಜ್ ಎಂದು ಕರೆಯಲಾಗುತ್ತದೆ. ಆತ್ಮಿಕ ಜ್ಞಾನವನ್ನು ಯಾರು ಕಲಿಸುತ್ತಿದ್ದಾರೆ? ಸರ್ವಶ್ರೇಷ್ಠ ಆತ್ಮ ಆದಂತಹ ಪರಂಪಿತಾ ಪರಮಾತ್ಮ ತಂದೆ ಈ ಆತ್ಮಿಕ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ಲೌಕಿಕ ತಂದೆಗೆ ಎಂದು ಪರಂಪಿತಾ ಎಂದು ಕರೆಯುವುದಿಲ್ಲ. ಪಾರಲೌಕಿಕ ತಂದೆಗೆ ಪರಂಪಿತಾ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ. ಪರಮಾತ್ಮ ತಂದೆಯನ್ನು ಎಲ್ಲರೂ ಓ ಪರಮಾತ್ಮ ತಂದೆ, ಹೇ ಈಶ್ವರ ಎಂದು ಕರೆದು ನೆನಪು ಮಾಡುತ್ತಾರೆ. ವಾಸ್ತವದಲ್ಲಿ ಪರಮಾತ್ಮ ತಂದೆಗೆ ಒಂದೇ ಹೆಸರಿದೆ. ಶಿವ ಅನ್ನುವುದು ಪರಮಾತ್ಮ ತಂದೆಯ ಒಂದೇ ಹೆಸರಾಗಿದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ವಿಸ್ತಾರ ಇದೆ. ಭಕ್ತಿ ಮಾರ್ಗದಲ್ಲಿ ಇರುವಂತದ್ದು ಮನುಷ್ಯರ ಮತ ಆಗಿದೆ. ಈಗ ಈಶ್ವರನ ಮತ ಎಲ್ಲಾ ಮನುಷ್ಯರಿಗೂ ಬೇಕಾಗಿದೆ. ಈಶ್ವರನ ಮತ ಅಂದರೆ ಶ್ರೀಮತ ಆಗಿದೆ. ಶ್ರೀ 108 ಮಣಿಗಳ ಮಾಲೆ ತಯಾರಾಗುತ್ತದೆ. ಪ್ರವೃತ್ತಿ ಮಾರ್ಗದವರ ಮಾಲೆ ತಯಾರಾಗುತ್ತದೆ. ಪ್ರವೃತ್ತಿ ಮಾರ್ಗದವರೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಏಣಿಯನ್ನು ಇಳಿಯುತ್ತಾ ಸಂಪೂರ್ಣ ಕಂಗಾಲಾಗಿ ಬಿಡುತ್ತಾರೆ. ಯಾವಾಗ ನಿಮ್ಮ ಬುದ್ಧಿ ಕಂಗಾಲಾಗುತ್ತದೆಯೋ ಆಗ ಮನುಷ್ಯರು ದಿವಾಳಿ ಆಗುತ್ತಾರೆ. ಯಾರು 100% ಶ್ರೀಮಂತರಾಗಿದ್ದರೋ ಅವರೇ ಈ ಸಮಯದಲ್ಲಿ ಕಂಗಾಲಾಗಿದ್ದಾರೆ. ಎಲ್ಲರ ಬುದ್ಧಿಗೂ ಬೀಗ ಹಾಕಲ್ಪಟ್ಟಿದೆ. ನಿಮ್ಮ ಬುದ್ಧಿಗೆ ಯಾರು ಬೀಗವನ್ನು ಹಾಕಿದರು? ನಿಮ್ಮ ಬುದ್ಧಿಗೆ ಈಗ ಗಾಡ್ರೇಜ್ನ ಬೀಗ ಹಾಕಲ್ಪಟ್ಟಿದೆ. ಭಾರತ ದೇಶ ನಂಬರ್ 1 ದೇಶ ಆಗಿತ್ತು. ಬೇರೆ ಯಾವ ದೇಶವು ಭಾರತದಂತೆ ನಂಬರ್ 1 ದೇಶ ಆಗಲು ಸಾಧ್ಯ ಇಲ್ಲ. ಭಾರತ ದೇಶಕ್ಕೆ ಬಹಳಷ್ಟು ಮಹಿಮೆ ಇದೆ. ಎಲ್ಲಾ ಧರ್ಮದವರಿಗೂ ಬಹಳ ದೊಡ್ಡ ತೀರ್ಥಸ್ಥಾನ ಭಾರತ ದೇಶ ಆಗಿದೆ. ಆದರೆ ನಾಟಕದ ಅನುಸಾರ ಭಗವದ್ಗೀತೆಯನ್ನು ಖಂಡನೆ ಮಾಡಿಬಿಟ್ಟಿದ್ದಾರೆ. ಭಗವದ್ಗೀತೆಯನ್ನು ಖಂಡನೆ ಮಾಡಿರುವುದೇ ಭಾರತದವರ ಬಹಳ ದೊಡ್ಡ ತಪ್ಪಾಗಿದೆ ಮತ್ತು ಇಡೀ ಜಗತ್ತಿನವರ ತಪ್ಪಾಗಿದೆ. ಭಾರತದಲ್ಲೇ ಭಗವದ್ಗೀತೆಯನ್ನು ಖಂಡನೆ ಮಾಡಿದ್ದಾರೆ. ಯಾವ ಗೀತಾ ಜ್ಞಾನದ ಮೂಲಕ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೋ ಮತ್ತು ಯಾವ ಗೀತಾ ಜ್ಞಾನದ ಮೂಲಕ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೋ ಆ ಗೀತೆಯನ್ನೇ ಭಾರತದಲ್ಲಿ ಖಂಡನೆ ಮಾಡಿಬಿಟ್ಟಿದ್ದಾರೆ. ಭಾರತ ದೇಶ ಸರ್ವಶ್ರೇಷ್ಠ ದೇಶ ಆಗಿತ್ತು ಮತ್ತು ಭಾರತ ದೇಶ ಬಹಳಷ್ಟು ಧನವಂತ ದೇಶ ಆಗಿತ್ತು. ಈಗ ಪುನಃ ಭಾರತ ದೇಶ ಶ್ರೀಮಂತ ದೇಶ ಆಗುತ್ತಿದೆ. ಇದು ಉಲ್ಟಾ ವೃಕ್ಷ ಆಗಿದೆ. ಈ ವೃಕ್ಷದ ಬೀಜ ಆದಂತಹ ಪರಮಾತ್ಮ ತಂದೆ ಮೇಲೆ ಇದ್ದಾರೆ. ಈ ವೃಕ್ಷಕ್ಕೆ ಉಲ್ಟಾ ವೃಕ್ಷ ಎಂದು ಕರೆಯಲಾಗುತ್ತದೆ. ಈ ವೃಕ್ಷದ ಬೀಜ ಆದಂತಹ ಪರಮಾತ್ಮ ತಂದೆಗೆ ವೃಕ್ಷಪತಿ ಎಂದು ಕರೆಯಲಾಗುತ್ತದೆ. ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುತ್ತದೆ ತಾನೆ, ಗುರುದಶೆ ಬರುತ್ತದೆ ತಾನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವೃಕ್ಷಪತಿಯಾದಂತಹ ನಾನು ಈ ಸೃಷ್ಟಿಗೆ ಬರುತ್ತೇನೆ.
ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಭಾರತದಲ್ಲಿ ಬಂದಾಗ ಭಾರತದ ನಿವಾಸಿಗಳಿಗೆ ಗುರುದಶೆ ಬರುತ್ತದೆ, ಅಂದರೆ ಬೃಹಸ್ಪತಿಯ ದಶೆ ಬರುತ್ತದೆ. ಆಗ ನೀವೆಲ್ಲರೂ ಶ್ರೇಷ್ಠರಾಗುತ್ತೀರಾ. ಪುನಃ ಯಾವಾಗ ರಾವಣ ಬರುತ್ತಾನೋ ಆಗ ನಿಮ್ಮೆಲ್ಲರ ಮೇಲೆ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ, ಅಂದರೆ ನಿಮ್ಮ ಜೀವನದಲ್ಲಿ ರಾಹುವಿನ ದಶೆ ಬರುತ್ತದೆ. ರಾಹುವಿನ ದಶೆ ಬಂದಿರುವ ಕಾರಣ ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ. ಏಕೆಂದರೆ ಸತ್ಯಯುಗದಲ್ಲಿ ನೀವು ಪವಿತ್ರ ಆತ್ಮರಾಗಿರುತ್ತೀರಾ. ಅರ್ಧ ಕಲ್ಪದಲ್ಲಿ ನೀವು 21 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಇನ್ನು ಅರ್ಧ ಕಲ್ಪದಲ್ಲಿ ನೀವು ಭೋಗಿಗಳಾಗುವ ಕಾರಣ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತದೆ. ಪುನಃ ಅರ್ಧ ಕಲ್ಪದಲ್ಲಿ ನೀವು 63 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ನೀವೀಗ ಸತೋ ಪ್ರಧಾನ ಆಗಬೇಕು. ಆದ್ದರಿಂದ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಎಲ್ಲಾ ಧರ್ಮದವರು ಈ ಸಮಯದಲ್ಲಿ ತಮೋ ಪ್ರಧಾನ ಆಗಿದ್ದಾರೆ. ನೀವೀಗ ಎಲ್ಲಾ ಧರ್ಮದವರಿಗೂ ಈ ಜ್ಞಾನವನ್ನು ತಿಳಿಸಬಹುದು. ಆತ್ಮರಿಗೆ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಎಲ್ಲಾ ಆತ್ಮರು ಸೋದರ ಆತ್ಮರೇ ಆಗಿದ್ದಾರೆ. ನಾವೆಲ್ಲರೂ ಪರಸ್ಪರ ಸೋದರರೇ ಆಗಿದ್ದೇವೆ. ಏಕೆಂದರೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ. ಸರ್ವ ಆತ್ಮರಿಗೂ ತಂದೆಯಾದಂತಹ ಆ ಒಬ್ಬ ಪರಮಾತ್ಮ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವೆಲ್ಲರೂ ಸೋದರರೇ ಆಗಿದ್ದೇವೆ. ಬಲೆ ಜಗತ್ತಿನ ಜನ ಹೇಳುತ್ತಾರೆ ಹಿಂದೂಗಳು ಮತ್ತು ಮುಸಲ್ಮಾನರು ಪರಸ್ಪರ ಸೋದರರಾಗಿದ್ದಾರೆ ಎಂದು. ಆದರೆ ಸೋದರರು ಅನ್ನುವ ಶಬ್ದದ ಅರ್ಥ ಜನರಿಗೆ ಗೊತ್ತಿಲ್ಲ. ಆತ್ಮ ಸರಿಯಾದ ಮಾತನ್ನೇ ಹೇಳುತ್ತದೆ. ನಾವೆಲ್ಲರೂ ಸೋದರರಾಗಿದ್ದೇವೆ. ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ. ನಮ್ಮೆಲ್ಲರಿಗೂ ತಂದೆ ಒಬ್ಬರೇ ಆಗಿದ್ದಾರೆ. ಆಸ್ತಿಯನ್ನು ನೀಡುವಂತವರು ದೊಡ್ಡ ತಂದೆಯಾದ ಪರಮಾತ್ಮ ತಂದೆಯಾಗಿದ್ದಾರೆ. ದೊಡ್ಡ ತಂದೆಯಾದ ಪರಮಾತ್ಮ ತಂದೆಯೇ ನಮಗೆ ಆಸ್ತಿಯನ್ನು ನೀಡಬೇಕು. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಶಿವ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ. ಆದರೆ ಪರಮಾತ್ಮ ತಂದೆ ಯಾವಾಗ ಬಂದಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈಗ ಪಂಚವಿಕಾರದ ಜೊತೆಗೆ ನೀವು ಯುದ್ಧವನ್ನು ಮಾಡುತ್ತಿದ್ದೀರಾ. ಕಾಮ ವಿಕಾರ ನಿಮ್ಮ ನಂಬರ್ 1 ಶತ್ರು ಆಗಿದೆ. ರಾವಣನನ್ನು ಎಲ್ಲರೂ ಸುಡುತ್ತಾರೆ. ಆದರೆ ರಾವಣ ಯಾರಾಗಿದ್ದಾರೆ, ನಾವು ರಾವಣನನ್ನು ಏಕೆ ಸುಡುತ್ತೇವೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ದ್ವಾಪರ ಯುಗದಿಂದ ಹಿಡಿದು ನೀವೆಲ್ಲರೂ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ. ಎಲ್ಲರೂ ಕೆಳಗಡೆ ಇಳಿಯುತ್ತಾ ಈ ಸಮಯದಲ್ಲಿ ಸಂಪೂರ್ಣ ಪತಿತರಾಗಿದ್ದೀರಾ. ಒಂದು ಕಡೆ ಶಿವ ತಂದೆಯನ್ನು ನೆನಪು ಮಾಡಿ ಶಿವ ತಂದೆಯ ಪೂಜೆಯನ್ನು ಮಾಡುತ್ತಾರೆ. ಇನ್ನೊಂದು ಕಡೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಯಾವ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದರೋ ಮಾಯೆ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ನೀವು ಆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾ ಬಂದಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಲೆಕ್ಕ ಇಲ್ಲದಷ್ಟು ಜನ್ಮದಲ್ಲಿ ನನ್ನನ್ನು ಕರೆದುಕೊಂಡು ಬಂದಿದ್ದೀರಾ. ಕಣಕಣದಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು ನೀವು ಹೇಳಿದ್ದೀರಾ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಬೇಹದ್ದಿನ ತಂದೆಗೆ ನೀವು ನಿಂದನೆಯನ್ನು ಮಾಡುತ್ತೀರಾ. ಬೇಹದ್ದಿನ ತಂದೆಗೆ ನಿಂದನೆಯನ್ನು ಮಾಡಿ ನೀವು ಎಷ್ಟೊಂದು ಪಾಪಾತ್ಮರಾಗಿದ್ದೀರಾ. ಇದು ರಾವಣ ರಾಜ್ಯ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಸಮಯದಲ್ಲಿ ಎಲ್ಲರೂ ಭಕ್ತರೇ ಆಗಿದ್ದಾರೆ. ಎಲ್ಲರಿಗೂ ಸದ್ಗತಿಯನ್ನು ನೀಡುವಂತವರು ಯಾರಾಗಿದ್ದಾರೆ? ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುವಂತವರು ಒಬ್ಬ ತಂದೆ ಆಗಿದ್ದಾರೆ. ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ. ರಾವಣನಿಗೆ ಬಾಬಾ ಎಂದು ಕರೆಯುವುದಿಲ್ಲ. ಪಂಚವಿಕಾರ ಪ್ರತಿಯೊಬ್ಬರಲ್ಲೂ ಪ್ರವೇಶವನ್ನು ಮಾಡಿದೆ. ವಿಕಾರದಿಂದಲೇ ಎಲ್ಲರೂ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಈ ಕಲಿಯುಗದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಭ್ರಷ್ಟಾಚಾರಿಗಳು ಎಂದು ಕರೆಯಲಾಗುತ್ತದೆ. ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ. ಈಗ ಎಲ್ಲರೂ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ. ಯಾವ ದೇವತೆಗಳು ಪೂಜ್ಯರಾಗಿದ್ದರೋ ಈಗ ಪುನಃ ಅವರೇ ಪೂಜಾರಿಗಳಾಗಿದ್ದಾರೆ. ದೇವತೆಗಳು ಮೊದಲು ಪೂಜ್ಯರಾಗಿದ್ದರು, ನಂತರ ಅವರೇ ಪೂಜಾರಿಗಳಾಗುತ್ತಾರೆ. ಆತ್ಮವೇ ಪರಮಾತ್ಮ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮಕ್ಕೆ ಪರಮಾತ್ಮ ಎಂದು ಕರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ. ಮೊಟ್ಟ ಮೊದಲು ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಆತ್ಮನಾದ ನಾನು ಈ ಸಮಯದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಇದ್ದೇನೆ. ನಂತರ ನಾನೇ ದೇವತಾ ಕುಲದಲ್ಲಿ ಬರುತ್ತೇನೆ. ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲ ಆಗಿದೆ. ಬ್ರಾಹ್ಮಣರ ಮನೆತನ ಎಂದು ಕರೆಯುವುದಿಲ್ಲ. ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ. ಎಲ್ಲರಿಗಿಂತ ಶ್ರೇಷ್ಠ ಒಬ್ಬ ಶಿವ ತಂದೆ ಆಗಿದ್ದಾರೆ. ಭಾರತದಲ್ಲಿ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಆದರೆ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರನ್ನು ವಿರಾಟ ರೂಪದ ಚಿತ್ರದಲ್ಲಿ ತೋರಿಸಿಲ್ಲ. ಮತ್ತು ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರ ತಂದೆಯಾದಂತಹ ಪರಮಾತ್ಮ ತಂದೆಯನ್ನು ಕೂಡ ವಿರಾಟ ರೂಪದ ಚಿತ್ರದಲ್ಲಿ ತೋರಿಸಿಲ್ಲ. ಜಗತ್ತಿನ ಜನರಿಗೆ ಯಾವ ಮಾತಿನ ಅರ್ಥವೂ ಗೊತ್ತಿಲ್ಲ. ತ್ರಿಮೂರ್ತಿ ಅನ್ನುವ ಶಬ್ದದ ಅರ್ಥ ಕೂಡ ಜನರಿಗೆ ಗೊತ್ತಿಲ್ಲ. ಒಂದು ವೇಳೆ ತ್ರಿಮೂರ್ತಿ ಅನ್ನುವ ಶಬ್ದದ ಅರ್ಥ ಗೊತ್ತಿದ್ದರೆ ಭಾರತದ ಲಾಂಛನದಲ್ಲಿ
ತ್ರಿಮೂರ್ತಿ ಶಿವತಂದೆಯ ಚಿತ್ರ ಇರಬೇಕಿತ್ತು. ಈ ಸಮಯದಲ್ಲಿ ಈ ಜಗತ್ತು ಮುಳ್ಳಿನ ಕಾಡಾಗಿದೆ. ಜಗತ್ತು ಮುಳ್ಳಿನ ಕಾಡಾಗಿರುವ ಕಾರಣ ಕಾಡಿನ ಪ್ರಾಣಿಯ ಚಿತ್ರವನ್ನು ರಾಷ್ಟ್ರದ ಲಾಂಛನದಲ್ಲಿ ತೋರಿಸಿದ್ದಾರೆ. ಪುನಃ ಸತ್ಯಮೇವ ಜಯತೆ ಎಂದು ಬರೆದಿದ್ದಾರೆ. ಸತ್ಯಯುಗದಲ್ಲಿ ಹುಲಿ ಮತ್ತು ಮೇಕೆ ಒಟ್ಟಿಗೆ ನೀರನ್ನು ಕುಡಿಯುತ್ತದೆ ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಸತ್ಯಮೇವ ಜಯತೆ ಅಂದರೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಸತ್ಯಯುಗದಲ್ಲಿ ಎಲ್ಲರೂ ಹಾಲು ಸಕ್ಕರೆಯ ಸಮಾನ ಕ್ಷೀರಖಂಡ ಆಗಿರುತ್ತಾರೆ. ಸತ್ಯಯುಗದಲ್ಲಿ ಎಂದೂ ದೇವತೆಗಳು ಉಪ್ಪು ನೀರಿನ ಸಮಾನ ಪರಸ್ಪರ ಜಗಳವನ್ನು ಆಡುವುದಿಲ್ಲ. ರಾವಣ ರಾಜ್ಯದಲ್ಲಿ ಎಲ್ಲರೂ ಉಪ್ಪು ನೀರಿನ ಸಮಾನಾಗಿ ಪರಸ್ಪರ ಜಗಳವನ್ನು ಆಡುತ್ತಿದ್ದಾರೆ. ರಾಮ ರಾಜ್ಯದಲ್ಲಿ ಎಲ್ಲರೂ ಹಾಲು ಸಕ್ಕರೆಯಂತೆ ಕ್ಷೀರಖಂಡದ ಸಮಾನ ಆಗಿರುತ್ತಾರೆ. ಈ ಜಗತ್ತಿಗೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ಮೊದಲನೇ ನಂಬರ್ನ ವಿಕಾರ ಅನ್ನುವ ಮುಳ್ಳನ್ನು ಚುಚ್ಚುತ್ತಿರುತ್ತಾರೆ. ನಂಬರ್ 1 ವಿಕಾರ ಅನ್ನುವ ಮುಳ್ಳು ಅಂದರೆ ಕಾಮದ ವಿಕಾರ ಆಗಿದೆ. ಒಬ್ಬರು ಇನ್ನೊಬ್ಬರಿಗೆ ನಂಬರ್ 1 ಮುಳ್ಳಾದಂತಹ ಕಾಮ ವಿಕಾರದ ಮುಳ್ಳನ್ನು ಚುಚ್ಚುತ್ತಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಮ ವಿಕಾರ ಮಹಾಶತ್ರು ಆಗಿದೆ. ಈ ಕಾಮ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಕೊಡುತ್ತದೆ. ಇದರ ಹೆಸರೇ ರಾವಣ ರಾಜ್ಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಪಂಚ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವೀಗ ಜಗಜ್ಜೀತರಾಗಬೇಕು. ಈ ಅಂತಿಮ ಜನ್ಮದಲ್ಲಿ ನಿರ್ವಿಕಾರಿಗಳಾಗಬೇಕು. ನೀವೀಗ ತಮೋ ಪ್ರಧಾನರು ಮತ್ತು ಪತಿತರು ಆಗಿದ್ದೀರಾ. ನೀವೆಲ್ಲರೂ ತಮೋ ಪ್ರಧಾನರಾಗಿದ್ದೀರಾ, ಪತಿತರಾಗಿದ್ದೀರಾ. ಪುನಃ ನೀವು ಸತೋ ಪ್ರಧಾನರಾಗಬೇಕು, ಪಾವನ ಆತ್ಮರು ಆಗಬೇಕು. ಗಂಗಾ ನದಿಗೆ ಪತಿತ ಪಾವನಿ ಎಂದು ಕರೆಯುವುದಿಲ್ಲ. ಶರೀರಕ್ಕೆ ಕೊಳಕು ತಾಕಿದರೆ ಮನೆಯಲ್ಲಿರುವ ನೀರಿನ ಮೂಲಕ ನೀವು ಆ ಕೊಳಕನ್ನು ಸಮಾಪ್ತಿ ಮಾಡಿಕೊಳ್ಳಬಹುದು. ಅಂದರೆ ಮನೆಯಲ್ಲಿರುವ ನೀರಿನಲ್ಲಿ ಸ್ನಾನವನ್ನು ಮಾಡಿ ಶರೀರಕ್ಕೆ ಅಂಟಿರುವ ಕೊಳಕನ್ನು ನೀವು ಸ್ವಚ್ಛಗೊಳಿಸಿಕೊಳ್ಳಬಹುದು. ಆದರೆ ಆತ್ಮ ನೀರಿನ ಮೂಲಕ ಸ್ವಚ್ಛ ಆಗಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಅನೇಕ ಜನ ಗುರುಗಳು ಇದ್ದಾರೆ. ಸದ್ಗುರು ಅಂತೂ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸದ್ಗತಿಯನ್ನು ನೀಡುವಂತಹ ಸದ್ಗುರು ಕೇವಲ ಒಬ್ಬ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ, ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ, ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸತೋ ಪ್ರಧಾನ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡಬಾರದು. ಆತ್ಮ ಅಭಿಮಾನಿ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಎಲ್ಲರ ಜೊತೆಗೂ ಹಾಲು ಸಕ್ಕರೆಯ ಸಮಾನ ಕ್ಷೀರಖಂಡ ಆಗಿರಬೇಕು. ಈ ಅಂತಿಮ ಜನ್ಮದಲ್ಲಿ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬೇಕು. ಇಂದಿನ ವರದಾನ ಆಗಿದೆ. ಪರಮಾತ್ಮನ ಛತ್ರಛಾಯೆಯಲ್ಲಿ ಸದಾ ಖುಷಿಯ ಅನುಭವವನ್ನು ಮಾಡುವಂತವರು ಮತ್ತು ಅನ್ಯರಿಗೂ ಖುಷಿಯ ಅನುಭವವನ್ನು ಮಾಡಿಸುವಂತಹ ವಿಶೇಷ ಆತ್ಮ ಆಗಿ. ಎಲ್ಲಿ ಪರಮಾತ್ಮ ತಂದೆಯ ಛತ್ರಛಾಯೆ ಇದೆಯೋ ಅಲ್ಲಿ ಎಲ್ಲರೂ ಸದಾ ಮಾಯೆಯಿಂದ ಸುರಕ್ಷಿತರಾಗಿರುತ್ತಾರೆ. ಯಾರು ಪರಮಾತ್ಮ ತಂದೆಯ ಛತ್ರಛಾಯೆಯಲ್ಲಿ ಇದ್ದಾರೋ ಅವರು ಸದಾ ಮಾಯೆಯಿಂದ ಸುರಕ್ಷಿತರಾಗಿರುತ್ತಾರೆ. ಪರಮಾತ್ಮ ತಂದೆಯ ಛತ್ರಛಾಯೆಯ ಒಳಗಡೆ ಮಾಯೆ ಬರಲು ಸಾಧ್ಯ ಇಲ್ಲ. ಯಾರು ಪರಮಾತ್ಮ ತಂದೆಯ ಛತ್ರಛಾಯೆಯಲ್ಲಿ ಇರುತ್ತಾರೋ ಅವರು ಸ್ವತಃ ಪರಿಶ್ರಮದಿಂದ ಮುಕ್ತ ಆಗಿ ಬಿಡುತ್ತಾರೆ. ಪರಮಾತ್ಮ ತಂದೆಯ ಛತ್ರಛಾಯೆಯಲ್ಲಿ ಇರುವಂತವರು ಸ್ವತಃ ಪರಿಶ್ರಮದಿಂದ ದೂರ ಆಗಿರುತ್ತಾರೆ ಮತ್ತು ಸದಾ ಖುಷಿಯಲ್ಲಿ ಇರುತ್ತಾರೆ. ಏಕೆಂದರೆ ಪರಿಶ್ರಮ ಖುಷಿಯ ಅನುಭವವನ್ನು ಮಾಡಲು ಬಿಡುವುದಿಲ್ಲ. ಪರಮಾತ್ಮ ತಂದೆಯ ಛತ್ರಛಾಯೆಯಲ್ಲಿರುವಂತಹ ವಿಶೇಷ ಆತ್ಮರು ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತಾ ಸದಾ ಖುಷಿಯಲ್ಲಿ ಇರುತ್ತಾರೆ. ಏಕೆಂದರೆ ಅವರಿಗೆ ನಿಶ್ಚಯ ಇರುತ್ತದೆ, ನಾನು ಪ್ರತಿ ಕಲ್ಪದ ವಿಜಯಿ ಆತ್ಮ ಆಗಿದ್ದೇನೆ, ನಾನು ಸದಾ ವಿಜಯಿ ಆಗಿದ್ದೇನೆ, ನನಗೆ ವಿಜಯ ಪ್ರಾಪ್ತಿಯಾಗೇ ಬಿಟ್ಟಿದೆ ಅನ್ನುವ ನಿಶ್ಚಯ ಅವರಿಗೆ ಇರುತ್ತದೆ. ಆದ್ದರಿಂದ ಅವರು ಸದಾ ಖುಷಿಯಲ್ಲಿ ಇರುತ್ತಾರೆ. ನೀವೀಗ ಸದಾ ಖುಷಿಯಲ್ಲಿ ಇರಬೇಕು ಮತ್ತು ಅನ್ಯರಿಗೂ ಖುಷಿಯಲ್ಲಿರುವಂತಹ ಸಂದೇಶವನ್ನು ನೀಡುತ್ತಿರಬೇಕು. ಇದೇ ಸತ್ಯವಾದ ಸೇವೆ ಆಗಿದೆ. ಇಂದಿನ ಸ್ಲೋಗನ್ ಆಗಿದೆ, ಯಾರು ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರು ಸದಾ ಬೇಸರಕ್ಕೊಳಗಾಗುತ್ತಾರೆ. ಯಾರು ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರು ಎಲ್ಲಾ ಮಾತಿಗೂ ಮುನಿಸಿಕೊಳ್ಳುತ್ತಾರೆ. ನಾವೀಗ ಯಾವ ಮಾತಿಗೂ ಮುನಿಸಿಕೊಳ್ಳಬಾರದು, ಯಾವ ಮಾತಿನಲ್ಲೂ ನಾವು ಬೇಸರದ ಅನುಭವ ಮಾಡಬಾರದು. ಏಕೆಂದರೆ ನಾವೀಗ ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಾವು ಮುನಿಸಿಕೊಳ್ಳುವ ಬದಲು ಸದಾ ಖುಷಿಯಲ್ಲಿ ಇರುವಂತಹ ಆತ್ಮರಾಗಬೇಕು. ಒಳ್ಳೆಯದು. ಓಂ ಶಾಂತಿ.